ಸದಸ್ಯರೇನಿದ್ದಾರೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅಂತಕ್ಕಂಥವ್ರು ಅವರು ಏನೋ ಮರ ಕಡಿದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇದರ ಸತ್ಯಾಸತ್ಯತೆ ಏನಿದೆ, ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನ, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರಸೇವಕರದ್ದು ಒಂದು ಭಾಗ 2-3 ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಡ್ಬಂದ್ರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕೆಗೇಡಿದು ಈ ಸರ್ಕಾರದ್ದು. ಇಲ್ಲಿ 5 ಜನ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. 5 ಜನ ಅಧಿಕಾರಿಗಳನ್ನು, DFOನ, ACFನ, DCF, ACF ಮತ್ತು RFO ಇವರೆಲ್ಲರನ್ನ ಒಳಗೊಂಡಂಥ 5 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆದ ಕಾರಣ ಏನು? ಇಲ್ಲಿ ವಿಷಯ ಯಾವ ರೀತಿ ಪ್ರಸ್ತಾಪ ಆಗಿದೆ, 16ನೇ ತಾರೀಕು ಬೇಲೂರಿನ ಒಂದು ಗ್ರಾಮದಲ್ಲಿ, ಅರೇಹಳ್ಳಿ ಹೋಬಳಿ ನಂದಗೊಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ ಪೂರ್ವಾನುಮತಿ ಇಲ್ಲದೆ ಕಾಡು ಜಾತಿ ಮತ್ತು ಮನ್ನಾ ಜಾತಿಗೆ ಸೇರಿದ ಮರಗಳ ಕಟಾವು ಮಾಡಿರೋ ಬಗ್ಗೆ ತಹಶೀಲ್ದಾರರಿಂದ ಒಂದು ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ವರದಿ ಹೋಗುತ್ತೆ 21ನೇ ತಾರೀಕಿಗೆ. ಇದರಲ್ಲಿ ಆ ವರದಿಯಲ್ಲಿ ಏನು ಹೇಳಿದ್ರು, ಈ ಒಂದು ಸರ್ಕಾರದ ಭೂಮಿಗಳಲ್ಲಿ ಮನೆಗಳೇನು ಕಟ್ಟಿದ್ದಾರೆ ಸರ್ಕಾರಿ ಜಮೀನುಗಳಲ್ಲಿ, ಆ ಮನೆಗಳನ್ನು ಸಕ್ರಮೀಕರಣಗೊಳಿಸ್ತಕ್ಕಂಥ ಅರ್ಜಿಗಳೇನು ಬಂದಿತ್ತು, ಆ ಹಿನ್ನೆಲೆಯಲ್ಲಿ ಮನೆಗಳ ಸ್ಥಳ ಪರಿಶೀಲನೆ ನಡೆಸ್ತಕ್ಕಂಥದ್ದಕ್ಕೆ ಅಲ್ಲಿಯ ಶಿರಸ್ತೇದಾರ ತನ್ವೀರ್ ಅಹಮದ್ ಅಂತಕ್ಕಂಥವರು ಆ ಪರಿಶೀಲನೆಗೆ ಹೋಗಿರ್ತಾರೆ. ಆಗ ರಸ್ತೆ ಬದಿನಲ್ಲಿ ಈ ಮರ ಕಟ್ ಮಾಡಿರ್ತಕ್ಕಂಥ ಚಿತ್ರ ಏನು ಗಮನಿಸ್ತಾರೆ, ತಹಶೀಲ್ದಾರ್ಗೆ ಅವರು ವರದಿ ಕೊಟ್ಟರು. ತಹಶೀಲ್ದಾರು ಬಂದರು, ಸ್ಥಳ ಮಾಜೂರು ಮಾಡ್ಕೊಂಡ್ರು. ಅದರ ಮೇಲೆ 21ನೇ ತಾರೀಕು ಬೇಲೂರಿನ ಅರಣ್ಯ ವಲಯಾಧಿಕಾರಿಗಳಿಗೆ ಕೊಟ್ಟರು ಒಂದು ಮಾಹಿತಿಯನ್ನು. ಇಲ್ಲಿ ಈ ಭೂಮಿ ಏನಿದೆ 40 ಎಕರೆ 35 ಗುಂಟೆ ಜಮೀನು ಇವರು ಕೊಡಬೇಕಾದ್ರೆ ಒಂದು ಕಡೆ ಸರ್ಕಾರಿ ಭೂಮಿ ಅಂತಾರೆ, ಇನ್ನೊಂದು ಕಡೆ 40 ಎಕರೆ 35 ಗುಂಟೆ ಜಮೀನನ್ನ ಸುಮಾರು 16 ಜನಕ್ಕೆ ಹಕ್ಕುಪತ್ರಗಳ ಪಾಣಿ ಕೊಟ್ಬಿಟ್ಟಿರ್ತಾರೆ. ಇವರ ಹಕ್ಕ ಹೆಸರಿಗೆ ದಾಖಲಾತಿ ಆಗಿದೆ ಸುಮಾರು 16 ಜನದ ಹೆಸರಿಗೆ. ಇನ್ನು 4 ಎಕರೆ 12 ಗುಂಟೆ ಗೋಮಾಳ ಅಂತಕ್ಕಂಥದ್ದು ಆ 40 ಎಕರೆ ಭೂಮಿನಲ್ಲಿ ಇರ್ತಕ್ಕಂಥ ವಿಸ್ತೀರ್ಣದಲ್ಲಿ 16 ಕುಟುಂಬಕ್ಕೆ ಅಲಾಟ್ಮೆಂಟ್ ಆಗಿದೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. 16ನೇ ವ್ಯಕ್ತಿ ಅದರಲ್ಲಿ ರಾಕೇಶ್ ಶೆಟ್ಟಿ ಬೀನ್ ಲೇಟ್ ನಾರಾಯಣ್ ಶೆಟ್ಟಿ. ಈ ವ್ಯಕ್ತಿಗೆ 4 ಎಕರೆ ಭೂಮಿನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅವರಿವತ್ತಿಲ್ಲ, ಅವರು ಮರಣ ಹೊಂದಿದ್ದಾರೆ. ಅವ್ರ ಮಗಳಿದ್ದಾಳೆ ಜಯಮ್ಮ ಅಂತ ಹೇಳಿ. ಜಯಮ್ಮನವರು ಈ ಭೂಮಿಯನ್ನು ಯಾರಿಗೆ ಕೇಸ್ ಹಾಕೋದಲ್ಲ ವಿಕ್ರಮ್ ಸಿಂಹ ಅವರಿಗೆ ಲೀಸಿಗೆ ಕೊಡ್ತಾರೆ ಭೂಮಿನ, ಶುಂಠಿ ಬೆಳೆಯಲಿಕ್ಕೆ. ಆ ಲೀಸ್ ಪೀರಿಯಡ್ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಜನವರಿ ತಿಂಗಳಿನಿಂದ 24ನೇ ಇಸ್ವಿಯಿಂದ ಪ್ರಾರಂಭ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೋತಾರೆ ಮುಂದಿನ 27ನೇ ಇಸ್ವಿಯವರೆಗೆ. ಇದರ ಮಧ್ಯದಲ್ಲಿ ಈ 4 ಎಕರೆ ಭೂಮಿನಲ್ಲಿ ಈ ಕಾಡು ಜಾತಿಯ ಮರಗಳಿದೆಯಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕಟ್ ಮಾಡಿದವ್ರು ಯಾರು? ಜಯಮ್ಮ ಮತ್ತು
ರವಿ ಅಂತಕ್ಕಂಥವ್ರು ಕಟ್ ಮಾಡಿರೋದು. ವಿಕ್ರಮ್ ಸಿಂಗ್ ಸಮಸ್ಯೆ ಅಲ್ಲಿ ಅದಕ್ಕೆ ಸಂಬಂಧ ಇಲ್ಲ ವಿಕ್ರಮ್ ಸಿಂಹನ್ಗೆ. ಇಲ್ಲಿ ನಂತರ ಮುಂದೆ ನಡೆದಂಥ ಪ್ರಕರಣ ಏನಿದೆ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾಜರನ್ನ ಮಾಡಬೇಕಾದ್ರೆ A1 A2ನ ಜಯಮ್ಮ ಮತ್ತು ರವಿ ಮೇಲೆ ಹಾಕಿದ್ರು. ರವಿ ಮೇಲೆ ರಾಕೇಶ್ ಶೆಟ್ಟಿ ಅಂತ ಹೇಳಿ A1 A2 A3 ಇರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಪುಡಾರಿ ಒಬ್ಬವನೇ, ಅವನಿಗೆ ಇಲ್ಲಾರೋ ಒಬ್ಬ ಹಿಂದೆ ಒಬ್ಬ DFO ಇದ್ದ, ಈಗೆಲ್ಲ ಬೆಂಗಳೂರಲ್ಲಿ ಇರಬೇಕೀಗ ಅವನಿಗೂ ಸಂಬಂಧ. ಅವನಿಗೆ ವಿಷಯ ಕೊಟ್ಟ, ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ, ಸಾರ್ ಒಂದು ಒಳ್ಳೆ ಮಿಕ ಹಿಡಿದಿದ್ದೀವಿ, ಈಗ ನಿಮ್ಗೆ ಒಳ್ಳೆ ಕೇಸು, ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ, ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ. ಮುಖ್ಯಮಂತ್ರಿಗಳೇನು ಮಾಡಿದ್ರು, PCCFಗೆ ಮಾತನಾಡಿದ್ರು, ಒಂದು ಕೆಲಸ ಮಾಡಿ, ಗೆಂಡಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು, ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು, ಆ ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು. ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು. ಈ ಕರಸೇವಕರೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ,